ಸಾರಿ. ನನ್ನ ಮಗನ ಕರ್ಕೊಂಬರೋಕ್ಕೆ ಭಯ ಆಗುತ್ತಪ್ಪ. ಇಲ್ಲಿ ಫುಲ್ಲು ಟೆರೆಸ್ಸು ಇಷ್ಟಿಷ್ಟು ಎಡ್ಜಿದೆ ಫ್ರೆಂಡ್ಸ್. ಅವ್ನು ಓಡಾಡ್ತಿರ್ತಾರೆ. ಅದು ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಕ್ಷಿತ್ ನ್ಯಾಚುರಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಸೋಮವಾರ ಫ್ರೆಂಡ್ಸ್, ಸೋಮವಾರ ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡಿಬಿಟ್ಟಿದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಹಾಗೆ ನಾಳೆ ನಾವು ಅಮ್ಮರೂರಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ತಯಾರಿ ಹೇಗಿರುತ್ತೆ ಅಂತೇಳಿ ನಾನು ಇವತ್ತಿನ ರೋಟೀನಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಫ್ರೆಂಡ್ಸ್, ಇನ್ನು ಊರಿಗೆ ಹೋಗ್ತಾ ಇದ್ದೀವಿ. ನಾವು ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ಒಂದು 3-4 ಡೇಸ್ ಬೇಕೇ ಬೇಕಾಗುತ್ತೆ. ಸೊ ನಾನು ಈ ಸಲ ಒಂದು 5-6 ದಿನ ಇದು ಬರೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಇನ್ನು ನನ್ನ ಹಸ್ಬೆಂಡಿಗೆ ಅಡುಗೆ ಏನು ಮಾಡೋಣ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಅವರಿಗೂ ಅಟ್ಲೀಸ್ಟ್ ಒಂದು 2 ಡೇಸ್ ಆದರೂ ಬರಬೇಕಲ್ವಾ. ಸೊ ಹಾಗಾಗಿ ಯಾವ ಸಾಂಬಾರು ಮಾಡೋಣ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ನೋಡೋಣ ಇವತ್ತಿನ ತಯಾರಿ ಹೇಗಿರುತ್ತೆ ಅಮ್ಮನ ಮನೆಗೆ ಹೋಗ್ಲಿಕ್ಕೆ ನಾಳೆಗೆ ಅಂತೇಳಿ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಫ್ರೆಂಡ್ಸ್, ಇನ್ನು ಅಡುಗೆ ತಯಾರಿನೂ ಕೂಡ ಶುರು ಮಾಡ್ಕೊಂಡಿದ್ದೀನಿ. ಅಂತಂದರೆ ಬೆಳಿಗ್ಗೆ ಏನು ಬ್ರೇಕ್ಫಾಸ್ಟಿಗೆ ಏನಿದೆಯಲ್ಲ ಅದನ್ನಷ್ಟೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನು ಹಾಗೆ ಫ್ರೆಂಡ್ಸ್, ಇನ್ನು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೆಲವೊಂದಿಷ್ಟು ಐಟಮ್ಸ್ನೆಲ್ಲ ಆಗಾಗೆ ಇಟ್ಬಿಟ್ಟಿದ್ದೀನಿ. ಇದೆಲ್ಲ ನೀಟ್ ಮಾಡಬೇಕು. ಊರಿಗೆ ಹೋಗೋಷ್ಟರಲ್ಲಿ ಇನ್ನೆಲ್ಲ ಈ ಸಾಮಾನೆಲ್ಲ ನೀಟಾಗಿ ಜೋಡಿಸ್ಕೋಬೇಕು. ಹಾಗೆ ಇಲ್ಲೆಲ್ಲ ನೀರು ನಿಂತ್ಕೊಂಡ್ಬಿಟ್ಟಿರುತ್ತೆ. ಸದ್ಯಕ್ಕೆಲ್ಲ ನೀರು ನಿಂತ್ಕೊಂಡ್ಬಿಟ್ಟಿರುತ್ತೆ. ನಾವು ಬರೋ ಸ್ವಲ್ಪ ದಿನ ಲೇಟ್ ಆದರೆ ನನ್ನ ಹಸ್ಬೆಂಡ್ ಗೊತ್ತೇ ಇರುತ್ತಲ್ವ, ಆಲ್ಮೋಸ್ಟ್ ಅವ್ರು ಏನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲ್ಲ. ಆಲ್ಮೋಸ್ಟ್ ಎಲ್ಲರೂ ಅದೇ ಅನಿಸುತ್ತೆ. ಇನ್ನು ಫ್ರೆಂಡ್ಸ್, ಇನ್ನು ನನ್ನ ಮಗನೂ ಸಹ ಮಲಗಿದ್ದಾನೆ. ಅವನು ಎದ್ದೋಳೋ ಟೈಮ್ ಆಗಿದೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತು ಬಟ್ಟೆ ಎಲ್ಲ ನೀಟಾಗಿ ವಾಶ್ ಮಾಡಿಬಿಡೋಣ ಅಂತೇಳಿ ಜಾಸ್ತಿನೇ ಬಟ್ಟೆ ಇದ್ದಾವೆ. ಇನ್ನು ಬೆಡ್ಶೀಟು, ಜಿಮ್ ಕವರು ತುಂಬ ಕ್ಲೀನ್ ಮಾಡೋದಿದೆ. ಹಾಗಾಗಿ ನನ್ನ ಹಸ್ಬೆಂಡು ಇದನ್ನು ತೊಗೊಂಬಂದ್ಬಿಟ್ಟಿದ್ದಾರೆ. ನಾಳೆ ಹೊರಡ್ತೀವಿ ಅಂತೇಳಿದ್ನ. ಸೊ ಹಾಗಾಗಿ ಇನ್ನು ಕ್ವಿಕ್ ವಾಶು. ಇನ್ನು ಶುಕ್ರವಾರ ಸೊಸೆ ಹೋಗ್ಬಾರ್ದು, ಮಂಗಳವಾರ ಮಗಳು ಹೋಗ್ಬಾರ್ದು ಅಂತ ಹೇಳ್ತಾರಲ್ಲ, ನಾವು ಮಂಗಳವಾರ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಫ್ರೆಂಡ್ಸ್, ಬಟ್ಟೆ ಎಲ್ಲ ತುಂಬ ಇದೆ. ಏನಾಗುತ್ತೇನೋ ಗೊತ್ತಿಲ್ಲ. ಮಳೆ ಸಿಕ್ಕಾಬಿಟ್ಟೆ ಮೋಡ ಆಗಿದೆ. ಇವತ್ತು ಬಟ್ಟೆ ಒಗ್ದಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, ಬಟ್ಟೆನ ವಾಶ್ ಮಾಡಿಬಿಡ್ತೀನಿ. ಯಾಕೆಂದರೆ ಬರೋದೊಂದು 5-6 ದಿನ ಲೇಟ್ ಆದರೆ ಆಮೇಲೆ ಸ್ಮೆಲ್ ಬಟ್ಟೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲಲ್ಲ ಫ್ರೆಂಡ್ಸ್. ಹಾಗಾಗಿ ಎಲ್ಲ ಮನೆಯೆಲ್ಲ ನೀಟ್ ಮಾಡಿ ಹೋಗ್ಬಿಟ್ರೆ ನಾವು ಬರೋಷ್ಟು ದಿನನಾದರೂ ಒಂದು ರೇಂಜಿಗೆ ಇರಲಿ ಅಂತೇಳಿ ನಾವು ಹೋಗ್ತಾನೆ ಎಲ್ಲನ ಹಾಗೆ ಬಿಟ್ಟು ಹೋಗ್ಬಿಟ್ರೆ ಮನೆ ಆಮೇಲೆ ಅಷ್ಟೇ ಕತೆ, ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಈ ಥರ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಮನೆಯೆಲ್ಲ ನೀಟ್ ಮಾಡಿ ಕ್ಲೀನ್ ಮಾಡಿ ನಾಳೆ ಹೊರಡೋಣ ಅಂತೇಳಿ. ಸೊ ಆಗಿನ ಬಟ್ಟೆ ಎಲ್ಲ ಏನೇನು ತಗೊಳ್ಳೋದಿದೆ ಅಂತೇಳಿ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದುವರೆಗೆ ಸಬ್ಸ್ಕ್ರೈಬ್ ಆಗಿರೋ ನನ್ನೆಲ್ಲ ಸಬ್ಸ್ಕ್ರೈಬರ್ಸಿಗೆ ನನ್ನ ಕಡೆಯಿಂದ ತುಂಬ ತುಂಬ ಥ್ಯಾಂಕ್ಸ್ ಲಾಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಬನ್ನಿ, ನನ್ನ ಮಗನೂ ಕೂಡ ಎದ್ದಿದ್ದಾನೆ. ಇನ್ನು ಮ್ಯಾಟ್ ಎಲ್ಲ ಒಗಿಬೇಕು. ಬೆಡ್ಶೀಟು, ಹಾಸಿಗೆ ಕವರು, ದಿಮ್ ಕವರು, ಸಿಕ್ಕಾಪಟ್ಟೆ ಕೆಲಸ ಇದೆ. ಗುಂಡಣ್ಣ ಎದ್ದ ಮಗ್ನೆ? ಎದ್ದಿಯಾ? ತಿಂದು ಹೂ ಒಯ್ಕೊಳ್ಳುವಂತೆ ಬಾ. ನಾಳೆ ಅಜ್ಜರೂರಿಗೆ ಹೋಗೋಣವಾ ಗುಂಡಣ್ಣ? ನಾಳೆ ಅಜ್ಜರೂರಿಗೆ ಹೋಗೋಣ, ಮಾಮರೂರಿಗೆ. ಎದಳಲ್ಲ? ನಾಳೆ ಅಜ್ಜರೂರಿಗೆ ಹೋಗೋಣ, ಮಾಮರೂರಿಗೆ ಹೋಗೋಣ ಬೇಡ? ಹೋಗೋಣವಾ? ಆಯ್ತು, ಹೋಗೋಣ. ಮತ್ತೆ ಎದ್ದು ಬೂವ ತಿಂದು ತೂಯ್ಕಾಯ್ತಾ? ಆಯ್ತು, ಹೋಗೋಣ. ನಮಗೂ ಬೇಜಾರಾಗ್ಬಿಟ್ಟಿದೆ ಫ್ರೆಂಡ್ಸ್. ಸ್ವಲ್ಪ ದಿನ ಅಮ್ಮನ ಮನೆಗೆ ಇದು ಬಂದರೆ ಏನೋ ಸ್ವಲ್ಪ ಅದೇ ಅಡುಗೆ ಮಾಡು, ತಿನ್ನು, ತೊಳಿ, ಸ್ವಲ್ಪ ನಮಗೆ ಒಂದು ಸ್ವಲ್ಪ ಜಾಸ್ತಿ ಅವೇ ವರ್ಕ್ ಆಗಿಬಿಟ್ರೆ ಮೈಂಡ್ ಒಂಥರ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 5-6 ಡೇಸ್ ಇಲ್ಲ 4-5 ಡೇಸ್ ಇದು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಅಮ್ಮನ ಮನೆಗೆ ಹೋದ್ಮೇಲೆ ಖಂಡಿತ ಅಲ್ಲಿನ ವಿಡಿಯೋನೂ ಸಹ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಡೈಲಿ ಯಾವ ಥರ ಇರುತ್ತೆ ಅಲ್ಲಿನ ನನ್ನ ರೊಟೀನ್ ಹೇಗಿರುತ್ತೆ. ಅಲ್ಲಿ ಸೋಂಬೇರಿ ಅಂತೂ ಪಕ್ಕ ಅಂತ ನಂಗೆ ಅನಿಸುತ್ತೆ. ಇಲ್ಲಿ ಗಂಡನ ಮನೇಲಿ ಇದ್ದಾಗ ಮಾತ್ರ ಆ ಕೆಲಸ ಇದೆ, ಈ ಕೆಲಸ ಇದೆ ಅಂತೇಳಿ ಇದು ಮಾಡ್ತೀವಿ. ಅಮ್ಮನ ಮನೇಲಿ ಮಾತ್ರ ಫುಲ್ ರೆಸ್ಟು.
ಆದರೂ ನಾವು ಜಾಸ್ತಿ ರೆಸ್ಟ್ ತಗೋಬಾರ್ದು, ಅವರಿಗೂ ಕಷ್ಟ ಕೊಡಬಾರ್ದಲ್ವಾ. ಆದಷ್ಟು ಕೆಲಸನ ಮಾಡ್ಕೊಳ್ತೀನಿ. ಹಾಗೆ ಅವತ್ತಿನ ಅಲ್ಲಿನ ವಿಡಿಯೋಗಳನ್ನ ಸಹ ಶೇರ್ ಮಾಡ್ತೀನಿ. ಸೊ ಇವತ್ತು ಏನಿಲ್ಲ ಫ್ರೆಂಡ್ಸ್, ಬಟ್ಟೆನೆಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನಾವು ಒಣ ಹಾಕಿ ಮತ್ತು ಏನೆಲ್ಲ ತೊಗೋಬೇಕಲ್ವಾ ಬ್ಯಾಗಿಗೆ, ಏನು ನಾನು ಜಾಸ್ತಿ ಏನೂ ತೊಗೊಳಲ್ಲ. ಅಲ್ಲೇ ಆಲ್ಮೋಸ್ಟ್ ನನ್ನ ಮಗಳ ಬಟ್ಟೆ ಎಲ್ಲ ಅಲ್ಲೇ ಇದ್ದಾವೆ. ಸೊ ಅವನ ಪ್ಯಾಂಟು ಚಡ್ಡಿಗಳಷ್ಟೇ ತೊಗೊತೀನಿ ಅಷ್ಟೇ, ಏನೂ ತೊಗೊಳಲ್ಲ. ಸೊ ಬನ್ನಿ ನೆಕ್ಸ್ಟ್ ವಿಡಿಯೋ ಏನಂತೇಳಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇನ್ನು ಐಬ್ರೋನು ಸಹ ಮಾಡಿಸ್ಬೇಕು. ನಾನು ಜಾಸ್ತಿ ಬೆಳ್ಕೊಂಡ್ಬಿಟ್ಟಿದ್ದೆ, ಹಿಂಗೆ ಹೋಗ್ಬೇಕಾ ಊರಿಗೆ, ನೋಡೋಣ. ನನ್ನ ಹಸ್ಬೆಂಡ್ ಬರಲಿ, ಆಚೆ ಕೆಲಸದ ಹತ್ರ ಹೋಗಿದ್ದಾರೆ, ನೋಡೋಣ. ಐಬ್ರೋಸ್ ಮಾಡಿಸ್ಕೊಳ್ಳೋದ್ರೆ ಮಾಡಿಸ್ಕೊಳ್ತೀನಿ, ಇಲ್ಲಾಂದ್ರೆ ಅಲ್ಲೂ ಮಾಡಿಸ್ಕೊಳ್ತೀನಿ ಫ್ರೆಂಡ್ಸ್. ಇನ್ನು ಒಳ್ಳೆ ಬಿಸಿಲು ಕೂಡ ಬರ್ತಾ ಇದೆ. ಗುಂಡು ಬೇಡ, ನನ್ನ ಮಗ ನೋಡಿ ಫ್ರೆಂಡ್ಸ್ಗೆ ಎಷ್ಟು ತಲೆ ಹರಟೆ ಮಾಡ್ತಾವನೆ ಅಂತೇಳಿ. ಗುಣ ನಿಜ 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 ಆಯ್ ಹೇಳ ಎಲ್ರಿಗೂ ಹಾಯ್. ಬೂ ತಿಂದ್ರೆ ಎಲ್ರೂ. ನನ್ನ ಮಗ ನೋಡಿ ಫ್ರೆಂಡ್ಸ್ ಎಷ್ಟು ಡಿಸಿಪ್ಲಿನ್ ಆಗಿ ನಿಂತ್ಕೊಂಡಿದ್ದಾನೆ ಅಂತೇಳಿ. ತಿರ್ಗು ಮಗನೇ ತಿರ್ಗು. ನನ್ನ ಮಗಂಗೂ ಕೂಡ ಇವತ್ತು ಸ್ನಾನ ಮಾಡಿಸಿ ಅವನು ಕೂಡ ಫ್ರೆಶ್ ಅಪ್ ಆದ. ಹಾಗೆ ಫ್ರೆಂಡ್ಸ್, ಇನ್ನು ಬಟ್ಟೆ ಎಷ್ಟೊಂದು ಬಿದ್ದಿದೆ, ಊರಿಗೆ ಹೋಗೋಷ್ಟು ಇವೆಲ್ಲ ನೀಟ್ ಮಾಡಿ ಹೋಗಬೇಕು ಅಂತೇಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಬಟ್ಟೆ ರಾಶಿ ಇದೆ. ಸೊ ಇವನ್ನೆಲ್ಲ ಸ್ವಲ್ಪ ನೀಟ್ ಮಾಡಿ ಹೋಗ್ಬೇಕು. ಬಾಮನೆ ನಡಿ ನಡಿ ನಡಿ, ನಿನಗೇನು ಕೆಲಸ ಅಲ್ಲಿ, ನಡಿ. ಹಾಗೆ ಫ್ರೆಂಡ್ಸ್, ಇನ್ನು ಮುಗೀತು ಕತೆ ನಂದು. ಇನ್ನು ಬಟ್ಟೆ ವಾಶ್ ಮಾಡೋವರೆಗೂ ತಲೆ ತಿಂತಾನೆ ಒಂದು ರಾಶಿ ತಿಂತಾನೆ, ರಾಶಿ ತಲೆ ತಿಂತಾನೆ, ರಾಶಿ ತಲೆ ತಿಂತೀಯ ನೀನು, ಹೌದಲ್ವಾ? ಹ್ಞೂ, ಮುದ್ದು ಇದು. ಬಾಯ್ಲೆ ಬಂಗಾರಿ, ಬಾಯ್ಲೆ. ಜಾಣ ಬಂಗಾರ, ನಂಗೆ ಜಾಣ, ನಂಗೆ ಜಾಣ. ಹಾಗೆ ಫ್ರೆಂಡ್ಸ್, ಇವಾಗ ಟೈಮ್ ನೀವು ನೋಡ್ತಾ ಇರ್ಬೋದು ನೋಡಿ, ಕರೆಕ್ಟಾಗಿ ಇನ್ನು 1 ಗಂಟೆಗೆ 7-8 ನಿಮಿಷ ಇದೆ ಅಲ್ವಾ. ಸೊ ಇವಾಗ ನಾನು ನೋಡೋಣ ಫ್ರೆಂಡ್ಸ್, ಕರೆಕ್ಟಾಗಿ 1 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಬಟ್ಟೆ ಒಗೆಯೋದು. ಅದು ಮುಗಿಯೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಅಂತೇಳಿ. ಸೊ ನಿಮಗೂ ತೋರಿಸ್ತೀನಿ ಟೈಮ್ ಎಷ್ಟವಣೆ ಅಂತೇಳಿ. ಹ್ಯಾಂಡ್ ವಾಶ್ ಮಾಡಬೇಕು ಫ್ರೆಂಡ್ಸ್, ವಾಷಿಂಗ್ ಮಿಷಿನ್ ಎಂಥದ್ದು ಇಲ್ಲ. ಸೊ ನೋಡೋಣ, ಇಷ್ಟು ಟೈಮ್ ತೊಗೊತೀನಿ. ಇಷ್ಟು ದಿನ ನಾನು ಟೈಮಿಂಗ್ಸ್ ನೋಡ್ತಾ ಇರಲಿಲ್ಲ, ಇವತ್ತು ಟೈಮ್ ಜೊತೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಟೈಮು ನಾನು ಬಟ್ಟೆ ಎಲ್ಲ ಒಣ ಹಾಕಿ ಹಾಗೆ ಒಗೆದು ಒಣ ಹಾಕಿ ಎಲ್ಲ ಬರೋಷ್ಟರಲ್ಲಿ, ಆವಾಗಲೇ ನಾನು ನಿಮ್ಗೆ ಟೈಮ್ ತೋರಿಸಿದ್ದು 1 ಗಂಟೆಗೆ ಇನ್ನೊಂದು 6-7 ನಿಮಿಷ ಇತ್ತಲ್ವ. ಇವಾಗ ನೋಡಿ ಕರೆಕ್ಟಾಗಿ ಎಲ್ಲ ಫಿನಿಶ್ ಆಗಿ ಬರೋಷ್ಟರಲ್ಲಿ 2:15 ಅಂದರೆ 2:35 ಆಗಿದೆ ಅಂತಲೇ ಹೇಳ್ಬೋದು. ಇಷ್ಟು ಅವರ್ ಟೈಮ್ ತೊಗೊಳ್ತು ಫ್ರೆಂಡ್ಸ್ ಹ್ಯಾಂಡ್ ವಾಶಿಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಟೈಮ್ ಎಷ್ಟಾಗಿದೆ ಅಂತೇಳಿ. ವಾಷಿಂಗ್ ಮಿಷಿನು ಅವೆಲ್ಲ ಇದ್ದರೆ ಗೊತ್ತಿಲ್ಲ ನಂಗೆ ಟೈಮು. ನಾನು ಯಾವತ್ತೂ ವಾಷಿಂಗ್ ಮಿಷಿನ್ನ ಯೂಸ್ ಮಾಡಿಲ್ಲ. ಸೊ ನಾನು ಯಾವಾಗ್ಲೂ ಅಮ್ಮನ ಮನೇಲಾಗಿರ್ಬೋದು, ಇಲ್ಲ ಹಸ್ಬೆಂಡ್ ಮನೇಲಾಗಿರ್ಬೋದು, ವಾಷಿಂಗ್ ಮಿಷಿನ್ ಬದಲಾಗಿ ನಾನು ಕೈಯಲ್ಲೇ ವಾಶ್ ಮಾಡೋದು, ಅಂದರೆ ನೀಟಾಗಿ ವಾಶ್ ಆಗುತ್ತೆ ಕೈಯಲ್ಲಿ ಅಂತೇಳಿ. ಹಾಗೆ ಫ್ರೆಂಡ್ಸ್, ಇನ್ನು ಮಳೆ ಕೂಡ ಫುಲ್ ಮೋಡ ಆಗಿಬಿಟ್ಟಿದೆ. ನಾನು ಬಟ್ಟೆ ಬೇರೆ ಒಣಕ್ಕೆ ಬಂದೆ, ಏನು ಮಾಡೋದು, ಇವನ್ನೆಲ್ಲ ನಿಂದೋಗ್ಬಿಡುತ್ತೇನೋ. ಇನ್ನು ನನ್ನ ಮಗನ್ನೂ ನಾನು ಮೇಲೆ ಕರ್ಕೊಂಡು ಹೋಗಿದ್ದೆ ಫ್ರೆಂಡ್ಸ್. ನೋಡಿ ಅವನು ಕ್ಲಿಪ್ ಹಿಡ್ಕೊಂಡು ಆಟ ಆಡ್ತಾ ಇದ್ದಾನೆ ಅಲ್ಲ ಮಗನೇ. ಉಳ್ದಿರೋ ಅಂತ ಬಟ್ಟೆ ಕ್ಲಿಪ್ ಇದ್ದಲ್ಲ ಅದನ್ನ ತಗೊಂಡು ಆಟ ಆಡ್ತಾ ಇದ್ದಾನೆ. ಮನೆ ಎಲ್ಲ ನೋಡಿ ಎಷ್ಟು ರಾಡಿ ಮಾಡಿಬಿಟ್ಟೈತೆ ನನ್ನ ಮಗ ಅಂತ. ಇನ್ನು ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ನನಗಂತೂ ಯಪ್ಪ ಕೆಲಸ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಅನಿಸಲ್ಲ ನನಗೆ. ಈ ಮಕ್ಳಿರೋ ಮನೇಲಿ ಹಂಗೆ ಅನಿಸುತ್ತೆ ಫ್ರೆಂಡ್ಸ್. ಅದಾದಮೇಲೆ ಇನ್ನು ಮಳೆ ಹನಿ ಬೀಳ್ತಾ ಇದೆ, ನೀವು ನೋಡ್ತಾ ಇರ್ಬೋದು ನೋಡಿ. ಫ್ರೆಂಡ್ಸ್, ಇವಾಗ ಸ್ವಲ್ಪ ಮೋಡ ಬೆಳ್ಳಕ್ಕಾಗೈತೆ. ಇಷ್ಟೊತ್ತು ತನಕ ಫುಲ್ಲು ಕಪ್ಪು ಮೋಡ. ಈ ಕಡೆ ನೋಡಿ ಈ ಥರ ಆಗಿತ್ತು, ಈ ಕಡೆ ಸ್ವಲ್ಪ ಕಮ್ಮಿ ಆಗಿದೆ. ನೋಡ್ತಾ ಇರ್ಬೋದು ನೋಡಿ ಡಿಫ್ರೆನ್ಸು. ಗುಂಡ ಅಲ್ಲೇ ಇರು ಬರ್ತೀನಿ ಬಿದ್ರೆ. ಈಗ ಫ್ರೆಂಡ್ಸ್, ಇಲ್ಲಿ ಎಡ್ಜಲ್ಲಿ ಸ್ವಲ್ಪ ಭಯ ಆಗುತ್ತೆ. ಇನ್ನು ಈ ಡಿಸ್ಟೆನ್ಸಿಗೆ ನೋಡಿ ಇಷ್ಟೇ ಗ್ಯಾಪ್ ಇರೋದು. ಆ್ಯಂಡ್ ಇಲ್ಲಿ ನೋಡಿ ಎಷ್ಟಿದೆ ಅಂತೇಳಿ. ಸ್ವಲ್ಪ ಈ ಕಡೆ ಬರುವಾಗ ತುಂಬ ಹುಷಾರಾಗಿ ಬರಬೇಕು ನೋಡಿ. ನಾನು ಹಿಂದೆನೇ ಬರುತ್ತೆ, ಎಲ್ಲಿ ಮೋಡ ಆಗಿಬಿಟ್ಟಿದೆ ಫ್ರೆಂಡ್ಸ್, ಹೋಗ್ತಾ ಇದೆ ಆ ಕಡೆ. ಹಾಗೆ ಎಷ್ಟು ಗಾಳಿ ಅಂತಂದರೆ ನೋಡಿ ಫ್ರೆಂಡ್ಸ್, ಇಷ್ಟೊಂದು ಬಟ್ಟೆ ಒಗ್ದಾಕ್ಬಿಟ್ಟೆ. ಅಮ್ಮನ ಮನೆಗೆ ಹೋಗೋಷ್ಟರಲ್ಲಿ ಮನೆ ಕೆಲಸ ಏನೇನೆಲ್ಲ ಇದ್ದಾವಲ್ಲ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ. ಗಾಳಿ
ಗಾಳಿ ಗುಂಡ ಗಾಳಿ 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 ಹಾಗೆ ಫ್ರೆಂಡ್ಸ್ ನೋಡಿ ನನ್ನ ಮಗನ ಕರ್ಕೊಂಬರೋಕ್ಕೆ ಭಯ ಆಗುತ್ತಪ್ಪ. ಇಲ್ಲಿ ಫುಲ್ಲು ಟೆರೆಸ್ಸು ಇಷ್ಟಿಷ್ಟು ಎಡ್ತಿದೆ ಫ್ರೆಂಡ್ಸ್. ಅವ್ನು ಓಡಾಡ್ತಿರ್ತಾರೆ ಅದು. ಅಯ್ಯಮ್ಮ ಸರಿ ಒಳಗೆ ಹೋಗಿ ಮನೆಗೆ ಹೋಗೋಣ ಬಾ ಬಾ. ಮಳೆ ಬಂತು ಮಳೆ ಬಂತು. ತುಂಬ ತಲೆ ಎರಟೆ ಫ್ರೆಂಡ್ಸ್. ಇಲ್ಲಿ ಟೆರೆಸ್ ಮೇಲೆ ಕರ್ಕೊಂಡೇ ಬರುತ್ತೆ ಗಲೀಜಿನ ಅಲ್ಲಿ ಕಶಿ ಸಿಕ್ಕವ್ಯಾ ಮನೆ ಬಾ. ಹೋಯ್ತಾ ಕೆಳಗೆ ಬಿದ್ದು ಹೋಯ್ತಾ. ಮನೆ ಮುಂದೆ ಬಿದ್ದೈತೆ ನೋಡು ಕರೆಕ್ಟಾಗಿ ನಡಿ. ಓಡು 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 ಮಳೆ ಬಂತು ಓಡು 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 ಓಡು. ದೀಲ್ತಿ ಬಂಗಾರ ಇಲ್ಲಿ ಅರ್ಜು ಭಯ ಆಗುತ್ತೆ. ನಿಮ್ಮ ಅಪ್ಪ ಮೇಲೆ ಹಬ್ಬ ಮಾಡುತ್ತೆ ನನಗೆ ಬಂದ ಮೇಲೆ. ಹುಷಾರು 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 ನೋಡಿ ಫ್ರೆಂಡ್ಸ್. ಹಿಂಗೆ ಹಿಡ್ಕೊಂಡೇ ಇಳಿಸ್ಬೇಕು. ಭಯ ಆಯ್ತೈತೆ ಮಗನೇ ಭಯ ಆಯ್ತೈತೆ. ಹ್ಞೂ ನಡಿ ಕೋಲ ಅಲ್ಲಿ ಬೀಸಾಕಿದ್ದಾನಂತವ್ನು ಅಲ್ಲಂತ ತೋರಿಸ್ತವನೆ. ಹುಷಾರು ಮುಂದೆ ನೋಡು. ಹಾಗೆ ಫ್ರೆಂಡ್ಸ್ ಸ್ಟೇರ್ ಕೇಸ್ ನೋಡ್ಬೋದು ನೋಡ್ರಿ ಎಷ್ಟು ಸಣ್ಣ ಸ್ಪೇಸ್ ಇದೆ ಅಂತೇಳಿ. ಇಲ್ಲ ನೋಡಿ ಇಲ್ಲಿ ಇಳಿಯುವಾಗ ಇಲ್ಲಿಂದ ಇಲ್ಲಿದಾಗ ಎಂಡ್ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಇಲ್ಲಿ ಭಯ. ನನ್ನ ಮಗನಿಗೆ ಇದೊಂದು ಹಾಕ್ಸ್ಕೊಡಿ ಅಂತ ಹೇಳಿದ್ದೀವಿ, ಅವ್ರು ಹಾಕ್ಸ್ಕೊಡ್ತಾ ಇಲ್ಲ ಮನೆ ಓನರು. ಕರೆಕ್ಟಾಗಿ ಮನೆ ಮುಂದೆ ಎಸ್ತಿದ್ದಾನಂತೇನು. ಆಯ್ತು 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 ಬೇಬಿ ಅದನ್ನ ಏನಕ್ಕೆ ತಗೊಂಬಂದೆ ಮನೆ ಒಳಗಡೆ ಗಲೀಜು ಏನಕ್ಕೆ ತೊಗೊಂಬಂದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಷ್ಟು ರಾಡಿ ಮಾಡಿದ್ದಾನೆ ಅಂತೇಳಿ. ಅಮ್ಮ ಮನೆ ಕ್ಲೀನು ಮಾಡ್ಬೇಕಿವಾಗ ಫ್ರೆಂಡ್ಸ್. ಇನ್ನು ನನ್ನ ಮಗನ ಅಷ್ಟ ಡೈಲಿ ನಂಗೆ ಇದೇ ರಾಗ ಇದೆ ಹಾಡು. ಮನೆಯೆಲ್ಲ ಬರೀ ಹಿಂಗೆ ಆಗಿರುತ್ತೆ, ಕ್ಲೀನ್ ಮಾಡ್ತಾನೆ ಇರಬೇಕು ನನಗಂತೂ. ಆದರೂ ಇನ್ನೊಂಥರ ಎಕ್ಸೈಟ್ಮೆಂಟು. ಅಮ್ಮನ ಮನೆಗೆ ಹೋಗ್ತಿದ್ದೀನಲ್ಲ ಅಂತ ಸ್ವಲ್ಪ ದಿನ ಅಲ್ಲಿ ರೆಸ್ಟ್ ಮಾಡ್ಬೋದು. ನಮಗೆ ಒಂದು ವಿಶ್ರಾಂತಿ ಸಿಗುವಂಥ ಸ್ಥಳ ಅಂದರೆ ತಾಯಿ ಮನೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಹೆಣ್ಮಕ್ಳು ಇದ್ದೀರಾ ಹೌದು ಅನ್ನೋದಾದರೆ ಕಾಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಅಂತ ಹೇಳ್ತಾ. ನೋಡಿ ಇವ್ನು ಇಷ್ಟು ತಲೆ ಹರಟೆ. ಈ ತಲೆ ಹರಟೆನ ಇಟ್ಕೊಂಡು ನನಗೆ ಸಾಕಾಗ್ಬಿಡುತ್ತೆ. ಇವನಿಗೆ ಸ್ವಲ್ಪ ಹೊತ್ತು ಟೈಮ್ ಕೂಡ ಆಗಿದೆಯಲ್ಲ ಫ್ರೆಂಡ್ಸ್. ಇನ್ನು ಸ್ವಲ್ಪ ಹೊತ್ತು ಅವನಿಗೆ ಊಟನ ಮಾಡಿಸಿ ಸ್ವಲ್ಪ ಹೊತ್ತು ಅವ್ನಿಗೆ ಮಲಗಿಸ್ತೀನಿ. ಹಾಗೆ ಇನ್ನು ಅಮ್ಮನ ಮನೆಗೆ ಹೋಗ್ಬೇಕು ಅನ್ನೋ ಖುಷಿಯಲ್ಲಿ ಮನೇಲಿ ಎಲ್ಲ ಕೆಲಸಗಳನ್ನೂ ನಾನು ಮಾಡಿಕೊಂಡೆ. ಹಾಗೆ ಇವನ್ನ ಬೆಡ್ಶೀಟು ಅಂದರೆ ಬೆಡ್ ಕವರೆಲ್ಲ ವಾಶ್ ಮಾಡಿದ್ದೆ. ಬೆಡ್ಶೀಟು, ಬೆಡ್ ಕವರು, ದಿಂಬು ಕವರ್ ಎಲ್ಲನೂ ನಾನು ವಾಶ್ ಮಾಡಿ ಒಣಾಕಿದ್ದೀನಿ. ಹಾಗೆ ಬೇರೆ ಬೆಡ್ ಕವರ್ ಹಾಕ್ಬಿಡೋಣ ಅಂತೇಳಿ ಹಾಕ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಅಮ್ಮನ ಮನೆ ಹೋಗೋ ಖುಷಿಲಿ ನಾನು ಎಲ್ಲ ಕೆಲಸ ಮಾಡ್ಕೊಂಬಿಟ್ಟೆ. ಬಟ್ ನನ್ನ ಹಸ್ಬೆಂಡ್ ಈಗ ಹೇಳ್ಬಿಟ್ರು ಮಂಗಳವಾರ ಹೋಗಬೇಡ ಬುಧವಾರ ಹೋಗು ಅಂತೇಳಿ. ತುಂಬಾ ಬೇಜಾರಾಯಿತು ಫ್ರೆಂಡ್ಸ್. ಒನ್ ಡೇನೂ ಸಹ ಎಷ್ಟು ಇಂಪಾರ್ಟೆಂಟ್ ನಮಗೆ. ಅದರಲ್ಲೂ ತಾಯಿ ಮನೆ ಅಂತಂದರೆ ಎಲ್ಲ ಹೆಣ್ಮಕ್ಳಿಗೆ ಆಸೆ ಇದ್ದೇ ಇರುತ್ತೆ. ನಾನು ಮಂಗಳವಾರ ಹೋಗ್ತೀನಂತ ಅವ್ರಿಗೆ ಅವತ್ತಿಂದಲೂ ಇನ್ಫಾರ್ಮ್ ಮಾಡ್ತಾಯಿದ್ದೆ ನನ್ನ ಹಸ್ಬೆಂಡಿಗೆ. ಬಟ್ ಅವ್ರು ಹೇಳಿದ್ದು ಬುಧವಾರ ಹೋಗು ಅಂತ. ಪರವಾಗಿಲ್ಲ ನಾನು ಇಷ್ಟೆಲ್ಲ ಕೆಲಸ ಮಾಡ್ಕೊಂಡಿದ್ದು ಏನೂ ತೊಂದರೆ ಇಲ್ಲ, ನಾಳೆ ರೆಸ್ಟ್ ಸಿಕ್ತಂಗೆ ಆಗುತ್ತೆ. ಸೊ ಹಾಗಾಗಿ ಆಯಿತು ಬುಧವಾರನೇ ಹೋಗ್ತೀನಿ ಬಿಡು ಅಂತೇಳಿ ಸುಮ್ಮನೆ ಆದೆ. ನಂಗೆ ತುಂಬಾ ಬೇಜಾರಾಯಿತು ಫ್ರೆಂಡ್ಸ್ ಈ ವಿಷಯದಲ್ಲಿ ಮಾತ್ರ. ಪರವಾಗಿಲ್ಲ ಇರಲಿ ಬಿಡಿ, ಇನ್ನೊಂದೇ ದಿನ ತಾನೇ, ಒಂದಿನ ಬಿಟ್ಕೊಂಡು ಹೋಗ್ತೀನಿ. ನಾನು ನಿಮ್ಮೊಂದಿಗೂ ಶೇರ್ ಮಾಡ್ಕೊತಿದ್ದು ಇದೇ ವಿಷಯಕ್ಕಂತಾನೆ. ನಾನು ಹೋಗ್ತಾ ಇದ್ದೀನಿ ಮಂಗಳವಾರ ಊರಿಗೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಹಸ್ಬೆಂಡ್ ಹಿಂಗೆ ಹೇಳಿದರು. ಏನೂ ಮಾಡೋಕ್ಕಾಗಲ್ಲ, ಒನ್ ಡೇ ತಾನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಅದೇ. ಇನ್ನು ನನ್ನ ಮಗ ಬಂದು ನೋಡಿ ಎಷ್ಟು ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತೇಳಿ. ದಿಮ್ಮನ ಮನೆ ಮರ್ಚಕ ಕೊಡು ಬೆಡ್ಶೀಟ್ ಹೊಚ್ಕೊಳಕ್ಕೆ ಬಿಡಿ ಹಂಗಲ್ಲ.
ಚುಚ್ಚುತ್ತೆ ಅಂತ ಹೇಳ್ತಿದ್ದಿಲ್ಲ ನೋಡಿ. ಚುಚ್ಚುತ್ತೆ ಅರ್ಧಾಗೈತೆ ಬಿಡೋದನ್ನ ಅರ್ಧಾಗೈತೆ ಮತ್ತೆ ನಾನು ಆಟ ಸಾಮಾನು ಎಲ್ಲ ಹಾಗೆ ಫ್ರೆಂಡ್ಸ್ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನನ್ನ ಮಗನಷ್ಟು ಟಾರ್ಚರ್ ಯಾವ ಮಕ್ಕಳು ಕೊಡಲ್ಲ ಅನ್ಸುತ್ತೆ, ಅಷ್ಟು ಟಾರ್ಚರ್ ಕೊಡ್ತಾ ಇದ್ದಾನೆ. ನಾನು ತೆಗ್ದಾಕಿರೋದನ್ನು ಚೆಲ್ಬಿಟ್ಟು ನೋಡಿ ಹೆಂಗೆ ಮಾಡ್ತಾ ಇದ್ದಾನೆ ಅಂತೇಳಿ. ಸೊ ಹಾಗೆ ಇನ್ನು ಇಲ್ಲಿನೂ ಸಹ ದಿವಾನ್ ಕವರ್ನ ಕೂಡ ನೀಟಾಗಿ ಹಾಕ್ತಾಯಿದ್ದೀನಿ. ಇನ್ನು ಪಾಪು ಖಾರ ಅದು ಇದು ಚಿಪ್ಸ್ ಅಂತೆ ಎಲ್ಲ ತಿಂತಾ ಇರ್ತಾನಲ್ವ, ಸೊ ಹಾಗಾಗಿ ಅದನ್ನು ಕೂಡ ನೀಟ್ ಮಾಡ್ತಾಯಿದ್ದೆ. ನಾನೊಂದು ಕಡೆ ಕ್ಲೀನ್ ಮಾಡ್ತಾಯಿದ್ದೆ, ನನ್ನ ಮಗ ಒಂದು ಕಡೆ ಹಾಳು ಮಾಡ್ತಾ ಇದ್ದಾನೆ. ನೋಡಿ ಎಷ್ಟು ತಲೆ ಹರಟೆ ಅಂತೇಳಿ. ಹಾಗೆ ಫ್ರೆಂಡ್ಸ್ ಇನ್ನು ಅವನ್ನ ಅದೇ ತರಲೆಯಲ್ಲೇ ನಾನು ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಅವ್ನು ಏನಾದರೂ ಮಾಡ್ಕೊಂಡು ಮತ್ತೆ ಹಾಳು ಮಾಡಿದ್ರು ಪರವಾಗಿಲ್ಲ, ನಾನು ನೀಟ್ ಮಾಡಿಬಿಡ್ಬೇಕು ಅಂತೇಳಿ ಸ್ವಲ್ಪ ಎದುರಿಸ್ಕೊಳ್ತಾ ಇದ್ದೆ, ಕೊಡು ಅಂತೇಳಿ ಅಷ್ಟೊಂದು ಹಠ ಮಾಡ್ತಾಯಿದ್ದ. ಅವನು ಆ ಟಾಯ್ಸ್ನೆಲ್ಲ ತೆಗ್ದಿಟ್ಟು ಹಾಗೆ ಕೆಲವೊಂದು ದಿನಸಿ ಐಟಮ್ಸ್ನೆಲ್ಲ ನಾನು ಇದಕ್ಕೆ ಹಾಕಿಟ್ಬಿಟ್ಟಿದ್ದೆ, ಆಮೇಲೆ ಎತ್ತಿಟ್ಕೊಂಡ್ಬಿಡೋಣ ಅಂತೇಳಿ. ಅಂದರೆ ಉಳಿದಂಥ ದಿನಸಿ ಫಿಲ್ಲಾಗಿ ಉಳಿದಿರುವಂಥ ದಿನಸಿರುತ್ತಲ್ಲ, ಸೊ ಅದನ್ನು ಆ ಬಕೆಟಿಂದ ತೆಗೆದು ಇನ್ನೊಂದು ಬಕೆಟಿಗೆ ಹಾಕಿ, ಹಾಗೆ ನನ್ನ ಮಗ ನೋಡಿ ಎಷ್ಟೊಂದು ಕವರ್ಸ್ ಎಲ್ಲ ಹೇಗೆ ವೇಸ್ಟೇಜು ಆಚೆ ಬಂದುಬಿಡ್ತು ಅಂತೇಳಿ ನೀಟ್ ಮಾಡ್ತೀನಿ ಅಂದಿದ್ದ ತಕ್ಷಣ. ಹಾಗೆ ಇನ್ನು ನನ್ನ ಮಗನ ನೋಡಿದ್ರೆ ತುಂಬ ಆಟ. ನಾನು ಮಾತಾಡಿಸ್ಬೇಡ ನೀನು ಅಂತಿದ್ದೆ, ನಾನು ಸ್ವಲ್ಪ ಜೋರು ಮಾಡಿ ಹೋಗೋತ್ತಾಗೆ ಅಂತಿದ್ದೆ, ಅದಕ್ಕೆ ನಾನು ಮಾತಾಡಿಸ್ಬೇಡ ನೀನು ಅಂತಿದ್ದೆ ನನ್ನ ಮಗ. ಸೊ ಹಾಗೆ ಫ್ರೆಂಡ್ಸ್ ಫೈನಲಿ ಮನೆಯೆಲ್ಲ ನೀಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಊರಿಗೆ ಹೋಗ್ಬೇಕು, ಬುಧವಾರ ನಾವು ಊರಿಗೆ ಹೋಗೋದು. ಇನ್ನು ನನ್ನ ಮಗ ನೋಡಿದ್ರೆ ತಿನ್ನೋಕ್ಕೆ ಏನಾದರೂ ಕೊಟ್ಟರೆ ಇವಾಗ ರೂಮಿಗೆ ಬಂದು ತಿಂದು ಎಲ್ಲ ಚೆಲ್ಲಾಡ್ತಾವನೆ. ತುಂಬ ತರಲೆ, ನನಗಂತೂ ಸಾಕಾಗ್ಬಿಡುತ್ತೆ ನನ್ನ ಮಗನಿಂದ. ಹಾಗೆ ಫ್ರೆಂಡ್ಸ್ ಇನ್ನು ಮನೆಯೆಲ್ಲ ನೀಟ್ ಮಾಡಿಕೊಂಡು ಅಷ್ಟರಲ್ಲಿ ಬಿಸಿಲು ಕೂಡ ಚೆನ್ನಾಗಿ ಬಂದಿತ್ತು. ಇನ್ನು ಬಟ್ಟೆ ಕೂಡ ಚೆನ್ನಾಗಿ ಒಣಗ್ತವೆ ಅಂತೇಳಿ ನಾನು ಕೂಡ ಖುಷಿ ಆಯಿತು, ಬಿಸಿಲು ಬಂತಲ್ಲ ಅಂತೇಳಿ. ಹಾಗೆ ಫ್ರೆಂಡ್ಸ್ ಇನ್ನು ಲಾಗ್ನು ಸಹ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ನನ್ನ ಇವತ್ತಿನ ಲಾಗ್. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ಲಾಗ್ನೊಂದಿಗೆ. ಬಾಯ್, ಟೇಕ್ ಕೇರ್.